ಮೊನ್ನೆ ಅಂಗಡಿಗೆ ಹೋದಾಗ ಈ ರೀತಿ ಹದವಾಗಿ ಬೆಳೆದಿರುವಂತಹ ತೊಂಡೆಕಾಯಿ ಸಿಕ್ಕಿತ್ತು. ಒಂದೇ ಥರ ಅಡುಗೆ ಮಾಡೋ ಬದಲು ಈ ರೀತಿ ಜಜ್ಜಿ ಒಂದು ಸ್ವಲ್ಪ ಬೇರೆ ಅಡುಗೆ ಯಾವುದಾದ್ರೂ ಟ್ರೈ ಮಾಡೋಣ ಅನಿಸಿತ್ತು. ಹಾಗಾಗಿ ಈ ಹವ್ಯಕ ಶೈಲಿಯ ಹುಳಿ ಮೆಣಸಿನ ಕೂದಲನ್ನು ಟ್ರೈ ಮಾಡಿದೆ. ನಮಸ್ತೆ, ನಾನು ನಿಮ್ಮ ಲತಾ, ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ನಾನಿಲ್ಲಿ ಸುಮಾರು 400 ಗ್ರಾಮಷ್ಟು ತೊಂಡೆಕಾಯಿಯನ್ನು ತೊಗೊಂಡಿದ್ದೀನಿ. ಅದರ ತುದಿ ಬುಡನ ತೆಗೆದು ಚೆನ್ನಾಗಿ ತೊಳೆದು ಜಜ್ಕೊಳ್ಬೇಕು. ಪೂರ್ತಿ ಭಾಗ ಆಗಿ ಪೀಸ್ ಆಗೋ ಥರ ಜಜ್ಜೋದು ಬೇಡ, ಅದು ಚೆನ್ನಾಗಿ ಒಡ್ಕೊಂಡ್ರೆ ಸಾಕು. ಹೀಗೆ ಮಾಡೋದ್ರಿಂದ ಕೆಲಸ ತುಂಬ ಸುಲಭ ಆಗುತ್ತೆ. ಅದನ್ನು ಒಂದೊಂದನ್ನೇ ಕತ್ತರಿಸೋ ಬದಲು ಹೆಚ್ಚೋ ಬದಲು ಈ ರೀತಿ ಜಜ್ಜಿದ್ರೆ ಸುಲಭ ಆಗುತ್ತೆ. ಜಜ್ಜಿ ಆದಮೇಲೆ ಒಂದು ಕುಕ್ಕರಲ್ಲಿ ತೊಗೊಂಡು 1 ಚಮಚ ಉಪ್ಪು, ಅಗತ್ಯ ಇರೋಷ್ಟು ನೀರು ಹಾಕಿ ಮೆತ್ತಗೆ ಬೇಯಿಸ್ಕೊಳ್ಬೇಕು. 1 ಅಥವಾ 2 ವಿಸಿಲ್ ಮಾಡಿದ್ರೆ ಸಾಕಾಗುತ್ತೆ. ಇದು ಹವ್ಯಕ ಶೈಲಿಯ ಅಡುಗೆ. ಹವ್ಯಕ ಶೈಲಿಯ ಅಡುಗೆಯಲ್ಲಿ ತೆಂಗಿನಕಾಯಿ ಹೆಚ್ಚಾಗಿ ಬಳಸ್ತಾರೆ. ತುಂಬ ಸಿಂಪಲ್ ಆಗಿರುತ್ತೆ, ಆದರೂ ರುಚಿ ವಿಶಿಷ್ಟವಾಗಿರುತ್ತೆ. ಇನ್ನು ಮಸಾಲೆಗೆ 1 ಕಪ್ ಹಸಿ ತೆಂಗಿನ ತುರಿ, 3 ರಿಂದ 5 ಒಣಮೆಣಸಿನಕಾಯಿ, 1/4 ಚಮಚ ಅರಿಶಿನ, ಸ್ವಲ್ಪ ಹುಣಸೆ ಹಣ್ಣಿನ ರಸ ಹಾಕಿ ಅಗತ್ಯ ಇರೋಷ್ಟು ನೀರು ಹಾಕಿ ರುಬ್ಕೊಳ್ಬೇಕು. ನಾನು 1 ಚಮಚ ಹುಣಸೆ ಹಣ್ಣಿನ ಪೇಸ್ಟು ಮನೆಯಲ್ಲೇ ಮಾಡಿಟ್ಕೊಂಡಿರ್ತೀನಿ, ಅದನ್ನು ಹಾಕಿದ್ದೆ. ಸಣ್ಣ ಲಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ತೊಗೊಂಡು ಅದರ ರಸ ತೆಗೆದು ಹಾಕ್ಕೊಂಡ್ರೆ ಆಯಿತು. ರುಬ್ಬಿ ಆದಮೇಲೆ ಅದನ್ನು ಈಗಾಗಲೇ ಬೇಯಿಸಿಟ್ಕೊಂಡಿದ್ವಲ್ಲ ತೊಂಡೆಕಾಯಿ, ಅದಕ್ಕೆ ಹಾಕಿ ಅಗತ್ಯ ಇರೋಷ್ಟು ನೀರು ಹಾಕಿ ಚೆನ್ನಾಗಿ ಕುದಿಸ್ಬೇಕು. ನಾನಾಗ 1 ಚಮಚ ಉಪ್ಪು ಹಾಕಿದ್ದೆ, ಈಗ ಮತ್ತೆ ಸುಮಾರು 1/4 ಚಮಚದಷ್ಟು ಉಪ್ಪು ಹಾಕಿದೆ. ನಿಮಗೆ ಎಷ್ಟು ಬೇಕೋ ರುಚಿಗೆ ಅಷ್ಟು ಹಾಕ್ಕೊಳ್ಳಿ. ಇದು ಇಷ್ಟು ತೆಳ್ಳಗಿರಬಾರ್ದು, ಇನ್ನೊಂದು ಸ್ವಲ್ಪ ಗಟ್ಟಿ ಇರಬೇಕು. ಒಂದು ನೀರು ಕಡಿಮೆ ಹಾಕಿ ನೀವು, ಇಲ್ಲ ತೆಂಗಿನಕಾಯಿ ಇನ್ನು ಸ್ವಲ್ಪ ಜಾಸ್ತಿ ಹಾಕಿ ಚೆನ್ನಾಗಿ 1 ನಿಮಿಷ ಕುದ್ದಾದಮೇಲೆ ಸ್ಟವನ್ನು ಆಫ್ ಮಾಡಬೇಕು. ನಾನಾಗಲೇ ಹೇಳ್ದಂಗೆ ತುಂಬ ಸಿಂಪಲ್ಲು ಅಡುಗೆ. ಮಸಾಲೆಗೂ ನೋಡಿ ನಾವು ಹೆಚ್ಚು ಪದಾರ್ಥ ಏನು ಬಳಸಲಿಲ್ಲ. ರುಚಿ ವಿಭಿನ್ನವಾಗಿರುತ್ತೆ. ಮಾಮೂಲಿ ಸಾಂಬಾರೆಲ್ಲ ಮಾಡ್ತೀವಲ್ವ ನಾವು, ಹುಳಿ ಎಲ್ಲ ಮಾಡ್ತೀವಲ್ಲ, ಅದಕ್ಕಿಂತ ಇದು ಸ್ವಲ್ಪ ಬೇರೆ ಥರ ಇರುತ್ತೆ. ನೀವು ಅಪರೂಪಕ್ಕೆ ಖಂಡಿತ ಇದನ್ನು ಟ್ರೈ ಮಾಡಿ ನೋಡಬೇಕು. ಕೊನೆಯಲ್ಲೊಂದು ಒಗ್ಗರಣೆ ಹಾಕಬೇಕು. ಒಗ್ಗರಣೆಗೆ ಸಾಸಿವೆ, ಒಣಮೆಣಸಿನಕಾಯಿ, ಕರಿಬೇವು ಮತ್ತು ಜಜ್ಜಿರುವಂತಹ ಬೆಳ್ಳುಳ್ಳಿಯನ್ನು ಹಾಕ್ತಾ ಇದ್ದೀನಿ. ನೀವು ಬೆಳ್ಳುಳ್ಳಿನಾರು ಹಾಕ್ಬೋದು, ಹಿಂಗಾದರೂ ಹಾಕ್ಬೋದು, 2ರಲ್ಲಿ ಯಾವುದು ಬೇಕಾದ್ರೂ ಹಾಕ್ಬೋದು. ಹೆಚ್ಚಾಗಿ ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕ್ತಾರೆ. ಹಿಂಗು ಹಾಕಿ ಮಾಡೋದು ಕೂಡ ರೂಢಿಯಲ್ಲಿದೆ. ಮಜವಾಗಿ ಅನಿಸುತ್ತೆ. ಆ ತೊಂಡೆಕಾಯಿ ಇಡೀ ಇರುತ್ತಲ್ಲ, ಚೆನ್ನಾಗಿ ಅನಿಸುತ್ತೆ. ಸುಲಭವಾಗೂ ಮಾಡ್ಬೋದು. ಖಂಡಿತ ಟ್ರೈ ಮಾಡಿ. ಬಿಸಿ ಅನ್ನದ ಜೊತೆ ಅಥವಾ ದೋಸೆ ಜೊತೆ ಎಲ್ಲ ಬಡಿಸ್ಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.